ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಫೋನ್ಪೇಯಿಂದ ಯಾವ ರೀತಿಯಾಗಿ ಪರ್ಸ್ನಲ್ ಲೋನ್ ತೊಗೊಳ್ಳೋದು ಅನ್ನೋ ಒಂದು ಜಸ್ಟ್ ಇನ್ಫಾರ್ಮೇಷನ್ನ ತೋರಿಸಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು, ಲೋನ್ ಅಪ್ಲಿಕೇಶನ್ನಿಂದ ಅನ್ನೋ ಒಂದು ಪ್ರೋಸೆಸ್ನ ಹಾಗೆ ಡೀಟೇಲ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಲೋನ್ ತೊಗೊಳ್ಳೋದು ಅನ್ನೋದು ಇನ್ಫಾರ್ಮೇಷನ್ನ ತಿಳಿಸಿದ್ದೆ ಅಲ್ವಾ. ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಬಿಕಾಸ್ ಇಲ್ಲಿ ಪ್ರೋಸೆಸ್ ಅನ್ನೋದು ಯಾವ ರೀತಿಯಾಗಿರುತ್ತೆ ಅನ್ನೋ ಒಂದು ಲಾಸ್ಟ್ ಸ್ಟೆಪ್ವರೆಗೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗಾಯ್ಸ್, ಈ ಒಂದು ಫೋನ್ಪೇಯಿಂದ ನಮಗೆ ತುಂಬಾ ಯೂಸ್ ಆಗ್ತಾ ಇದೆ, ತುಂಬಾ ಬೆನಿಫಿಟ್ಸ್ ಅನ್ನೋದು ಇದೆ. ಬಿಕಾಸ್ ನಾವು ಮೊಬೈಲ್ ಪೇಮೆಂಟ್ಸ್ನ ಈಗಿನ ಒಂದು ಜನರೇಷನಲ್ಲಿ ನಾವು ಮೊಬೈಲ್ ಮೂಲಕನೇ ಎಲ್ಲ ಒಂದು ಮನಿ ಟ್ರಾನ್ಸ್ಫರ್ ಆಗಿರ್ಬೋದು, ರೀಚಾರ್ಜ್, ಬಿಲ್ ಪೇಮೆಂಟ್ಸ್, ಮ್ಯೂಚುವಲ್ ಫಂಡ್ಸ್, ಗೋಲ್ಡ್, ಇನ್ಶೂರೆನ್ಸ್, ಇಷ್ಟೊಂದೆಲ್ಲ ನಮಗೆ ಬೆನಿಫಿಟ್ಸ್ನ ಇವರು ಫೋನ್ಪೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಫೋನ್ಪೇನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ರೀಚಾರ್ಜ್ನು ಮಾಡ್ಕೋಬಹುದು, ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಎಲ್ಲ ರೀತಿಯಾಗಿ ಫೈನಾನ್ಷಿಯಲ್ ನೀಡ್ ಇತ್ತು ಅಂದರೆ ಅದನ್ನು ನಾವು ಫುಲ್ಫಿಲ್ ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ಈ ಒಂದು ಫೋನ್ಪೇಗೆ 60 crore ಇಂಡಿಯನ್ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಟ್ರಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಹಲವಾರು ಟೈಮಲ್ಲಿ ಈ ಒಂದು ಅಪ್ಲಿಕೇಶನ್ ಮೂಲಕ ಬೆನಿಫಿಟ್ಸ್ನ ತೊಗೊಂಡು ಲೋನ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ನಾವಿಲ್ಲಿ ರೀಚಾರ್ಜ್, ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು ಈಸಿಯಾಗಿ. ಮೊಬೈಲ್ ರೀಚಾರ್ಜ್, ಫಾಸ್ಟ್ಯಾಗ್, DTH, ಗೂಗಲ್ ಪೇ, ಕೇಬಲ್ TV, ಹಾಗೆ ಯುಟಿಲಿಟಿ ಬಿಲ್ಸ್ನ ನೋಡೋದಾದ್ರೆ ಎಲೆಕ್ಟ್ರಿಸಿಟಿ ಬಿಲ್, ಕ್ರೆಡಿಟ್ ಕಾರ್ಡ್, ಲೋನ್ ರೀಪೇಮೆಂಟ್, ರೆಂಟ್, ಈ ರೀತಿಯಾಗಿ ಪೇ ಮಾಡ್ಕೋಬಹುದು. ಹಾಗೆ ನಮಗೇನಾದರೂ ಬೇಕಿತ್ತು ಅಂದರೆ ಕೂಡ ನಾವು ಫೈನಾನ್ಷಿಯಲ್ ನೀಡ್ಸ್ ಇತ್ತು ಅಂದರೆ ನಾವು ಇಲ್ಲಿ ಸರ್ಚ್ ಮಾಡಿಕೊಂಡು ಎಲ್ಲ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ನಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ನ ನಾವು ಫುಲ್ಫಿಲ್ ಮಾಡ್ಕೋಬಹುದಾಗಿದೆ. ಹಾಗೆ ನಾವಿಲ್ಲಿ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೋಬೋದು. ಜಸ್ಟ್ ಒಂದು ಫ್ಯೂ ಕ್ಲಿಕ್ಸಲ್ಲಿ ನಾವು ಇನ್ಶೂರೆನ್ಸ್ನ ತೊಗೋಬಹುದಾಗಿದೆ. ಬೈಕ್ ಇನ್ಶೂರೆನ್ಸ್, ಕಾರ್, ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಲೈಫ್ ಇನ್ಶೂರೆನ್ಸ್ ಕೂಡ ನಾವು ಮಾಡಿಸ್ಕೋಬಹುದು. ಹಾಗೆ ಇಲ್ಲಿ ನಾವು ನಮ್ಮ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದಾಗಿದೆ. ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ಇನ್ವೆಸ್ಟ್ ಮಾಡಿಕೊಂಡು ತುಂಬಾ ಅರ್ನಿಂಗ್ಸ್ ಕೂಡ ಮಾಡ್ಕೋಬಹುದು. ಹಾಗೆ ನಾವಿಲ್ಲಿ ಸೇವಿಂಗ್ಸ್ನ ಮಾಡ್ತಾ ಹೋದರೆ ನಮಗೆ ಇವರು 99.99% ಪ್ಯೂರಿಟಿ ಇರುವಂಥ 24 ಕ್ಯಾರೆಕ್ಟರ್ ಗೋಲ್ಡ್ ಕೂಡ ನಾವು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಒಂದು ಪೇಮೆಂಟ್ಸ್ನ ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಕೋಬಹುದು, ಕಾರ್ಡ್ಸ್ ಮೂಲಕ ಆಗಿರ್ಬೋದು. ಹಾಗೆ ಇಂಟರ್ನ್ಯಾಷನಲ್ ಮನಿ ಏನಾದರೂ ಪೇ ಮಾಡೋದಿತ್ತು ಅಂದರೂ ಕೂಡ ನಾವು ಮಾಡ್ಕೋಬಹುದು. UPI ಸರ್ಕಲ್ ಕೂಡ ನಮಗೆ ಸಿಗ್ತಾ ಇದೆ. ಒಂದು ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುವಂಥ ಒಂದು ಮೊಬೈಲ್ ಪೇ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ನಮಗೆ UPI ಮುಖಾಂತರ ನಾವು ಪೇಮೆಂಟ್ ಮಾಡ್ಕೋಬೋದಾಗಿದೆ. ಇಲ್ಲಿ ನಾವು ಆಫ್ಲೈನ್ ಪೇಮೆಂಟ್ಸ್, ಆನ್ಲೈನ್ ಪೇಮೆಂಟ್ಸ್ ಮಾಡ್ಕೋಬಹುದು. ಆಫ್ಲೈನಲ್ಲಿ ನೋಡೋದಾದರೆ ನಮ್ಮ ಒಂದು ಕಿರಾಣಿ ಸ್ಟೋರ್ಸಲ್ಲಿ, ಫುಡ್, ಮೆಡಿಸಿನ್ಸಲ್ಲಿ QR ಕೋಡಿಂದ ನಾವು ಸ್ಕ್ಯಾನ್ ಮಾಡಿಕೊಂಡು ನಮ್ಮ ಒಂದು ಪೇಮೆಂಟ್ನ ಮಾಡ್ಕೋಬಹುದು. ಆನ್ಲೈನಲ್ಲಿ ನೋಡೋದಾದರೆ ನಮ್ಮ ಒಂದು ಶಾಪಿಂಗ್ ಸೈಟ್ಸಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್, ಇಷ್ಟೊಂದು ಈ ರೀತಿಯಾಗಿ ಒಂದು ಶಾಪಿಂಗ್ ಸೈಟ್ಸಲ್ಲಿ ನಾವು ಆನ್ಲೈನ್ ಪೇಮೆಂಟ್ಸ್ ಮಾಡಿಕೊಂಡು ಪರ್ಚೇಸ್ ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ಫುಡ್ ಆರ್ಡರ್ಸ್ ಏನಾದರೂ ಇತ್ತು ಅಂದರೆ ಝೊಮ್ಯಾಟೊ, ಸ್ವಿಗ್ಗಿಯಿಂದ ನಾವು ಆನ್ಲೈನ್ ಮೂಲಕ ಫುಡ್ ಆರ್ಡರ್ಸ್ ಕೂಡ ಮಾಡ್ಕೋಬಹುದು. ಆನ್ಲೈನ್ ಗ್ರೋಸರೀಸ್ ಇತ್ತು ಅಂದರೆ ಬಿಗ್ ಬಾಸ್ಕೆಟಿಂದ ಕೂಡ ನಾವು ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ತೊಗೋಬಹುದಾಗಿದೆ. ಟ್ರಾವೆಲಿಂಗ್ ಬುಕ್ಕಿಂಗ್ ಇತ್ತು ಅಂದರೆ ಮೇಕ್ ಮೈ ಟ್ರಿಪ್, ಈ ರೀತಿಯಾಗಿ ಅಪ್ಲಿಕೇಶನ್ಸಿಂದ ನಾವು ಟ್ರಾವೆಲಿಂಗಿಂದ ಬುಕ್ಕಿಂಗ್ ಕೂಡ ಮಾಡ್ಕೋಬಹುದಾಗಿದೆ. ನಾವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದಾಗಿದೆ. ಗಾಯ್ಸ್, ಇಲ್ಲಿ ಮ್ಯೂಚುವಲ್ ಫಂಡ್ಸ್ನ ನಾವು ಬೆನಿಫಿಟ್ಸ್ನ ನೋಡೋದಾದರೆ ಲಿಕ್ವಿಡ್ ಫಂಡ್ಸ್ ಅನ್ನೋದು ನಮಗೆ ಹೈಯರ್ ರಿಟರ್ನ್ಸಿಂದ ಸೇವಿಂಗ್ಸ್ ಬ್ಯಾಂಕಲ್ಲಿ ಸಿಗ್ತಾ ಇದೆ. ಹಾಗೆ ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್ ಕೂಡ ನಮಗೆ ಅಪ್ ಟು 46,800ವರೆಗೂ ನಾವು ಟ್ಯಾಕ್ಸ್ ಅನ್ನೋದನ್ನ ಸೇವ್ ಕೂಡ ಮಾಡ್ಕೋಬಹುದು. ಹಾಗೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ಗ್ರೋ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ಸೂಪರ್ ಫಂಡ್ಸ್ ಕೂಡ ನಮಗೆ ಫೈನಾನ್ಷಿಯಲ್ ಗೋಲ್ಸ್ನ ಅಚೀವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಕ್ವಿಟಿ ಫಂಡ್ಸ್ ಕೂಡ ನಮಗೆ ಹೈ ಗ್ರೋತ್ ಪ್ರಾಡಕ್ಟ್ಸಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಡೆಬಿಟ್ ಫಂಡ್ಸ್ ಕೂಡ ಸಿಗ್ತಾ ಇದೆ. ನಮ್ಮ ಒಂದು ರಿಟರ್ನ್ಸ್ ಅನ್ನೋದು ಏನಿರುತ್ತೆ ಸ್ಟೇಬಲ್ ರಿಟರ್ನ್ಸಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದು. ಹೈಬ್ರಿಡ್ ಫಂಡ್ಸಲ್ಲಿ ನಾವು ಬ್ಯಾಲೆನ್ಸ್ ಅನ್ನೋದು ಏನಿರುತ್ತೆ ಗ್ರೋತ್ ಮಾಡಿಕೊಂಡು ಸ್ಟೇಬಿಲಿಟಿನ ಗ್ರೋತ್ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ನಾವು ಸೆಲ್ ಕೂಡ ಮಾಡ್ಕೋಬೋದು. ನಮ್ಮ ಒಂದು ಗೋಲ್ಡ್ ಏನಾದರೂ ಇತ್ತು ಅಂದರೆ ಬೈ ಕೂಡ ಮಾಡ್ಕೋಬಹುದಾಗಿದೆ. 24 ಕ್ಯಾರೆಕ್ಟರ್ ಗೋಲ್ಡ್ ಅನ್ನೋದನ್ನು ನಾವು ಪ್ಯೂರಿಟಿ ಗೋಲ್ಡ್ನ ನಾವು ಬೈ ಮಾಡ್ಕೋಬಹುದು, ಸೇಲ್ ಮಾಡ್ಕೋಬಹುದು. ನಿಮ್ಮ ಹತ್ರ ಏನಾದರೂ ಮುಂಚೆನೇ ಫೋನ್ಪೇ ಇತ್ತು ಅಂದರೆ ಮತ್ತೆ ಇನ್ಸ್ಟಾಲ್ ಮಾಡ್ಕೋಬೇಡಿ. ಜಸ್ಟ್ ಆ ಒಂದು ಫೋನ್ಪೇ ಏನಾದರೂ ಅಪ್ಡೇಟಲ್ಲಿ ಇತ್ತು ಅಂದರೆ ಅಪ್ಡೇಟ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿಕೊಂಡು ನೀವು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಅನ್ನೋದು ಸಿಗುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿದರೆ ಮಾತ್ರ ನಾವು ನಮ್ಮ ಒಂದು ಮನಿ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಹಾಗೆ ಬಿಲ್ ಪೇಮೆಂಟ್ಸ್ ಏನಾದರೂ ಇರುತ್ತಲ್ವ ಎಲ್ಲ ನಾವು ಮಾಡ್ಕೋಬಹುದು. ಇಲ್ಲಿ ನನ್ನ ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆದ ನಂತರ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ನನಗೆ ನೋಡಲಿಕ್ಕೆ ಸಿಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಒಂದು ಮೊಬೈಲ್ ನಂಬರಿಂದ ಬೇರೆ ಒಂದು ಮೊಬೈಲ್ ನಂಬರಿಂದ ನಾವು ಮನಿನ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಥವಾ ಬ್ಯಾಂಕ್ ಟು ಸೆಲ್ಫ್ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದಾಗಿದೆ. ಇಲ್ಲಿ ಲೋನ್ಸ್ ಸಿಗ್ತಾ ಇದೆ, ಹಾಗೆ ಸೇವಿಂಗ್ಸ್ನ ಮಾಡ್ಕೋಬಹುದು, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದಾಗಿದೆ. ಇನ್ಶೂರೆನ್ಸ್ ಕೂಡ ನಮಗೆ ಆಫರ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಟ್ರಾವೆಲ್ ಆ್ಯಂಡ್ ಟ್ರಾನ್ಸ್ಪೋರ್ಟಲ್ಲಿ ನಮ್ಮ ಒಂದು ಬುಕಿಂಗ್ ಕೂಡ ಮಾಡ್ಕೋಬಹುದಾಗಿದೆ.
ಗಾಯ್ಸ್, ನಿಮಗೂ ಕೂಡ ಟ್ರಸ್ಟೆಡ್ ಆ್ಯಪಿಂದ ಲೋನ್ ಬೇಕಿತ್ತು ಅಂದರೆ ಕ್ಯಾಶುವಲ್ ಆಗಿ ನೀವು ಫೋನ್ಪೇನ ಯೂಸ್ ಮಾಡ್ತಾ ಇರ್ತೀರಲ್ವಾ, ಈ ಒಂದು ಆ್ಯಪ್ನ ನೀವು ಟ್ರಸ್ಟ್ ಕೂಡ ಮಾಡ್ತಾ ಇರ್ತೀರಿ. ಈ ಒಂದು ಅಪ್ಲಿಕೇಶನ್ ಮೂಲಕನೇ ನೀವು ಪರ್ಸ್ನಲ್ ಲೋನ್ ಕೂಡ ತಗೋಬಹುದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೋನ್ಸ್ ಅಂತ ಇದೆ. ಲೋನ್ಸಲ್ಲಿ ನಿಮಗೆ ಪರ್ಸ್ನಲ್ ಹಾಗೆ ಗೋಲ್ಡ್ ಲೋನ್, ಮ್ಯೂಚುವಲ್ ಫಂಡ್ಸ್ ಲೋನ್, ನಿಮ್ಮ ಒಂದು ಲೋನ್ ರೀಪೇಮೆಂಟ್ ಇತ್ತು ಅಂದರೂ ಕೂಡ ನೀವು ಲೋನ್ ರೀಪೇಮೆಂಟ್ ಮಾಡ್ಕೋಬಹುದು. ಹಾಗೆ ವೆಹಿಕಲ್ ಲೋನ್ ಕೊಡ್ತಾ ಇದ್ದಾರೆ. ವೆಹಿಕಲ್ ಲೋನ್ಸಲ್ಲಿ ಬೈಕ್ ಲೋನ್ ಹಾಗೆ ಲೋನ್ ಅಗೇನಿಸ್ಟ್ ಕಾರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇವರ ಒಂದು 40 ಟ್ರಸ್ಟೆಡ್ ಪಾರ್ಟ್ನರ್ಸ್ ಇದ್ದಾರೆ. ಇವ್ರ ಜೊತೆಗೆ ಇವರು ನಮಗೆ ಪರ್ಸ್ನಲ್ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಈ ಒಂದು ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆಗೆ ಇವರು ಮ್ಯಾಚ್ ಮಾಡಿ ನಿಮ್ಮ ಒಂದು ಲೋನ್ ಅನ್ನೋದು ಏನಿರುತ್ತೆ ಪರ್ಸ್ನಲ್ ಲೋನ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ, ಮೊದಲೇದಾಗಿ ನೀವು ಲೋನ್ಸಲ್ಲಿ ಹೋಗಿ, ಲೋನ್ಸಲ್ಲಿ ಈ ರೀತಿಯಾಗಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ಪರ್ಸ್ನಲ್ ಲೋನಲ್ಲಿ ಬಜಾಜ್ ಫೈನಾನ್ಸ್ ಲಿಮಿಟೆಡ್, ಇಷ್ಟೊಂದು ನಮಗೆ HDFC ಆಗಿರ್ಬೋದು, ಉಜ್ಜೈನ್, ಚೈತನ್ಯ, ಆಗಲೇ ನಾನು ನಿಮಗೆ ಹೇಳ್ದೆ ಅಲ್ಲ ಟ್ರಸ್ಟೆಡ್ ಪಾರ್ಟ್ನರ್ಸ್ ಇದ್ದಾರೆ ಅಂತ. ಸೊ ಇವರೆಲ್ಲ ಏನಿದ್ದಾರೆ ಇವರ ಒಂದು ಲೋನ್ ಬಿಲ್ಲರ್ಸ್ ಆಗಿದ್ದಾರೆ. ಹಾಗೆ ಲೋನ್ ಪ್ರೊವೈಡ್ ಕೂಡ ಈ ಒಂದು ಅಪ್ಲಿಕೇಶನ್ ಮೂಲಕ ನಮಗೆ ಸಿಗ್ತಾ ಇದೆ. ನಿಮ್ಮ ಒಂದು ಕಂಫರ್ಟೇಬಲ್ ಆಗಿರುವಂಥ ಒಂದು ಅಪ್ಲಿಕೇಶನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನ್ ಥ್ರೂ ನೀವು ಪರ್ಸ್ನಲ್ ಲೋನ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನನಗೆ ಈ ಒಂದು ಅಪ್ಲಿಕೇಶನಲ್ಲಿ ಪಿರಾಮಲ್ ಫೈನಾನ್ಸ್ ಅನ್ನೋದು ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಆಗಿದೆ. ಬಿಕಾಸ್ ನಾನು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡಿಕೊಂಡು ಯಾವ ರೀತಿಯಾಗಿ ನಮಗೆ ಇವರು ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಇದೇ ರೀತಿಯಾಗಿ ನಿಮಗೂ ಕೂಡ ಯಾವ ಒಂದು ಅಪ್ಲಿಕೇಶನ್ ನೀವು ಟ್ರಸ್ಟ್ ಮಾಡ್ತಾ ಇದ್ದೀರಿ, ಕಂಫರ್ಟೇಬಲ್ ಆಗಿ ನಿಮಗೆ ಯಾವ ಅಪ್ಲಿಕೇಶನ್ ಬೇಕು ಅಂತ ಅನಿಸುತ್ತೆ ಆ ಒಂದು ಅಪ್ಲಿಕೇಶನ್ ನೀವು ಫೋನ್ಪೇನಲ್ಲಿ ಸರ್ಚ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಪಿರಾಮಲ್ ಫೈನಾನ್ಸಲ್ಲಿ ಲೋನ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಯಾವ ಲೋನ್ ಬೇಕು ಆ ಒಂದು ಲೋನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸ್ನಲ್ ಲೋನ್ನ ಒಂದು ಕೀ ಫೀಚರ್ಸ್ನ ನೋಡೋದಾದರೆ ನಮಗೆ ಲೋನ್ ಅಮೌಂಟ್ ಬಂದುಬಿಟ್ಟು 50,000 25 ಲ್ಯಾಕ್ವರೆಗೂ ಪ್ರೊವೈಡ್ ಮಾಡ್ತಾ ಇದೆ. ಲೋನ್ ಟೆನ್ಯೂರ್ ಬಂದುಬಿಟ್ಟು 9 to 60 ಮಂತ್ಸ್ ಇರುತ್ತೆ. ಹಾಗೆ ನಮಗೆ ಇನ್ಸ್ಟೆಂಟಾಗಿ ಲೋನ್ ಕೂಡ ಲೋ ಇಂಟ್ರೆಸ್ಟ್ ರೇಟಲ್ಲಿ ಸ್ಟಾರ್ಟಿಂಗ್ ನಮಗೆ 11.99% ಕೊಡ್ತಾ ಇದ್ದಾರೆ. ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ ಮಾಡ್ತಾರೆ. ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದು. ಹಾಗೆ 24 ಅವರ್ಸಲ್ಲಿ ನಮ್ಮ ಒಂದು ಅಮೌಂಟ್ನ ಡಿಸ್ಪೋಸಲ್ ಕೂಡ ಮಾಡ್ತಾ ಇದ್ದಾರೆ. 100% ಡಿಜಿಟಲ್ ಪ್ರೋಸೆಸ್ ಆಗಿರುತ್ತೆ. ಯಾವುದೇ ರೀತಿಯಾಗಿ ಫ್ರಾಡ್ ಕೂಡ ನಮಗೆ ಇಲ್ಲಿ ಇರೋದಿಲ್ಲ. ಹಾಗೆ ನಮಗೆ ಇಲ್ಲಿ ಕಸ್ಟಮ್ ಲೋನ್ ಆಪ್ಷನ್ಸ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಕೂಡ ನಮಗೆ ಸಿಗೋದಿಲ್ಲ. ಅಥವಾ ನಾವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಇದ್ವಿ ಅಂದರೆ ಈ ರೀತಿಯಾಗಿ ನಮಗೆ EMI ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ನಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ನಿಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTPನ ಕಳಿಸ್ತಾರೆ. OTP ಮೂಲಕ ವೆರಿಫಿಕೇಶನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಮಿಷನ್ಸ್ನೆಲ್ಲ ಓದ್ಕೊಂಡು ಅಲೋ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನೋದು ನೀವು ಎಂಟರ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಲೋನ್ ಅಮೌಂಟ್ ನಿಮಗೆ ಎಷ್ಟು ಬೇಕಾಗಿದೆ ಅನ್ನೋ ಒಂದು ಲೋನ್ ಅಮೌಂಟ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಮಿನಿಮಮ್ 50,000 ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ 5 lakhs ಇದೆ. ಸೊ ಇಷ್ಟರಲ್ಲಿ ನಿಮಗೆ ಎಷ್ಟು ಲೋನ್ ಅಮೌಂಟ್ ಅವಶ್ಯಕತೆ ಇದೆಯೋ ಅಷ್ಟು ಲೋನ್ ಅಮೌಂಟ್ನ ನೀವು ಎಂಟರ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ ಅನ್ನೋ ಒಂದು ಪಿನ್ ಕೋಡ್, ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ನೀವು ಎಂಟರ್ ಮಾಡ್ಕೋಬೇಕು. ಆನಂತರ ನೀವೇನಾದರೂ ಸ್ಯಾಲ್ರಿಡ್ ಇದ್ದೀರಾ ಅಥವಾ ಬಿಸ್ನೆಸ್ ಇದೆಯಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಯಾಲ್ರಿಡ್ ಇದ್ರಿ ಅಂದರೆ ನಿಮಗೆ ಯಾವ ರೀತಿಯಾಗಿ ಮನಿ ಅನ್ನೋದು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸ್ಯಾಲರಿನ ಅನ್ನೋದು ಕೇಳುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ ಅಥವಾ ಕ್ಯಾಶ್ ರೂಪದಲ್ಲಿ ಇದೆನಾ, ಚೆಕ್ ಇದೆನಾ ಅಂತ ಕೇಳುತ್ತೆ. ಸೊ ಯಾವ ರೀತಿಯಾಗಿ ನೀವು ರಿಸೀವ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮೊದಲೇದಾಗಿ ನಾನು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಸೊ ನನ್ನ ಒಂದು ಬೇಸಿಕ್ ಡೀಟೇಲ್ಸ್ಗೆ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಬೇಸಿಕ್ ಡೀಟೇಲ್ಸ್ ಆದಮೇಲೆ ನನ್ನ ಒಂದು KYC ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿಗೆ ಆಧಾರ್ ಕಾರ್ಡ್ ನಂಬರ್ನ ನಾವು ಎಂಟರ್ ಮಾಡಿಕೊಂಡ್ರೆ KYC ಕೂಡ ಕಂಪ್ಲೀಟ್ ಆಗುತ್ತೆ. ಫೈನಲ್ ಆಗಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಪ್ರೊವೈಡ್ ಮಾಡ್ಕೋಬೇಕು. ಸೊ ಬ್ಯಾಂಕ್ ಡೀಟೇಲ್ಸ್ ಬಂದುಬಿಟ್ಟು IFSC ಕೋಡ್, ನಿಮ್ಮ ಒಂದು ಅಕೌಂಟ್ ನಂಬರ್, ನಿಮ್ಮ ಒಂದು ಬ್ರಾಂಚ್ ಅಡ್ರೆಸ್, ಪಿನ್ ಕೋಡ್ ನೀವೆಲ್ಲ ಎಂಟರ್ ಮಾಡಿಕೊಂಡ್ರೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಕಂಪ್ಲೀಟ್ ಆದ ನಂತರ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ಏನಿರುತ್ತೆ ಅಪ್ಲೋಡ್ ಮಾಡ್ಕೋಬೇಕು. ಆನಂತರ ಅಗ್ರಿಮೆಂಟ್ ಅನ್ನೋದು ಕಳಿಸ್ತಾರೆ. ಸೊ ಅಗ್ರಿಮೆಂಟ್ನ ನೀವು ಸೈನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಇಲ್ಲಿಗೆ ನಿಮ್ಮ ಒಂದು ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ನೋಡಿದ್ರಲ್ವ ಗಾಯ್ಸ್, ಯಾವ ರೀತಿಯಾಗಿ ಇಲ್ಲಿ ಎಷ್ಟೊಂದು ಈಸಿಯಾಗಿ ಫೋನ್ಪೇಯಿಂದ ನಾವು ಆ್ಯಪ್ ಮೂಲಕ ಯಾವ ರೀತಿಯಾಗಿ ಪರ್ಸ್ನಲ್ ಲೋನ ತಗೋಬಹುದು ಅಂತ. ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ನೀವು ಕೂಡ ನಾನು ತೋರಿಸಿರೋವಂಥ ಒಂದು ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ಮೂಲಕ ಫೋನ್ಪೇಯಿಂದ ಲೋನ್ ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡಿಕೊಂಡು ಈಸಿಯಾಗಿ ಲೋನ್ ತೊಗೊಂಡು ರೀಪೇಮೆಂಟ್ ಕೂಡ ಟೈಮ್ ಟು ಟೈಮ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಿ ಡ್ಯೂ ಚಾರ್ಜಸ್ ಕೂಡ ಬೀಳೋದಿಲ್ಲ. ಈಸಿಯಾಗಿ ನೀವು ಇಲ್ಲಿ ಲೋನ್ನ ತಗೋಬಹುದಾಗಿದೆ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.